ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಅಬಿಲಿಯನ್ ಗ್ರೂಪ್ಸ್ದು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದು 2024 ಕ್ವಶನ್ ಪೇಪರ್ ಅಲ್ಲಿ ಕೇಳಿರುವಂತಹ ಪ್ರಾಬ್ಲಮ್ ಅನ್ನೇ ತಗೊಂಡಿದ್ದೀನಿ. ಸೊ ಇವಾಗ ಫಸ್ಟ್ ಅಬಿಲಿಯನ್ ಗ್ರೂಪ್ ಆಗೋಕ್ಕಿಂತ ಮುಂಚೆ ನಮಗೆ ಕೊಟ್ಟಿರುವಂತ ಕ್ವಶನ್ ಗ್ರೂಪ್ ಆಗಿರ್ಬೇಕು, ಸರಿನಾ? ಸೊ ಗ್ರೂಪ್ಗೆ 4 ಕಂಡೀಷನ್ ಇದೆ. ನಾಲ್ಕು ಕಂಡೀಷನ್ ಕೂಡ ನನಗೆ ಸ್ಯಾಟಿಸ್ಫೈ ಆಗಬೇಕು, ಸರಿನಾ? ಇವಷ್ಟು ಕೂಡ ಸ್ಯಾಟಿಸ್ಫೈ ಆಗಬೇಕು. ಈ 4 ಕಂಡೀಷನ್ ಆದಮೇಲೆ 5ನೇ ಕಂಡೀಷನ್ ಯಾವುದದು? ಕಮ್ಯುಟೇಟಿವ್ ಪ್ರಾಪರ್ಟಿ. ಸೊ ಆ ಕಮ್ಯುಟೇಟಿವ್ ಪ್ರಾಪರ್ಟಿನೂ ಕೂಡ ನನಗೆ ಏನಾದ್ರೂ ಕೂಡ ಸ್ಯಾಟಿಸ್ಫೈ ಆದರೆ, ಟೋಟಲ್ 5 ಪ್ರಾಪರ್ಟೀಸ್ಗಳು ನನಗೆ ಸ್ಯಾಟಿಸ್ಫೈ ಆದರೆ ಅದನ್ನ ನಾವು ಅಬಿಲಿಯನ್ ಗ್ರೂಪ್ ಅಂತ ಕರಿಬಹುದು. ಸೊ ಕ್ವಶನ್ ಏನಂತ ಕೇಳ್ತಾ ಇದ್ದಾರೆ, ಇಫ್ ಡಾಟ್ ಈಸ್ ಎನ್ ಆಪರೇಷನ್ ಆನ್ ಝೆಡ್ ಡಿಫೈನ್ಡ್ ಬೈ ಎಕ್ಸ್ ಇಂಟು ವೈ ವಿಲ್ ಬಿ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಪ್ಲಸ್ 1. ಸೊ ಡಾಟ್ ಅನ್ನು ಹಾಕಿದ್ದಾರೆ. ಸೊ ಎಕ್ಸ್ ಡಾಟ್ ವೈ ವಿಲ್ ಬಿ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಪ್ಲಸ್ 1. ಪ್ರೂವ್ z comma dot. So z ಅಂತಂದ್ರೇನು? ಇಂಟೀಜರ್ಸ್, ಸೆಟ್ ಆಫ್ ಇಂಟೀಜರ್ಸ್ ಕಾಮಾ ಡಾಟ್ ಈಸ್ ಎನ್ ಅಬಿಲಿಯನ್ ಗ್ರೂಪ್. ಸೊ ಫಸ್ಟ್ ನಾವು ಗ್ರೂಪ್ ಅಂತ ಚೆಕ್ ಮಾಡ್ತಾ ಹೋಗೋಣ. ಮೊದಲನೇ ಪ್ರಾಪರ್ಟಿ ಯಾವುದು? ಕ್ಲೋಸ್ಡ್. ಸೊಲ್ಯೂಷನ್ ಕ್ಲೋಸ್ಡ್ ಅಂತ ಬರೀರಿ, ಮೊದಲನೇ ಕಂಡೀಷನ್. ಸೊ ಕ್ಲೋಸ್ಡ್ ಅಂತ ಬಂದಾಗ ಎಕ್ಸ್ ಡಾಟ್ ವೈ ಅಂತ ಅಂದ್ರೆ ಎಕ್ಸ್ ಅನ್ನೋದೊಂದು ಇಂಟೀಜರ್ ಎಕ್ಸ್ ಅನ್ನೋದೊಂದು ಇಂಟೀಜರ್ ಅನ್ನ ತಗೊಂಡಿದೀವಿ, ವೈ ಅನ್ನೋದೊಂದು ಇಂಟೀಜರ್ ಅನ್ನ ತಗೊಂಡಿದೀವಿ. ಯಾಕೆ ನೋಡಿ, ಇಲ್ಲಿ ಇಂಟೀಜರ್, ಸೆಟ್ ಆಫ್ ಇಂಟೀಜರ್ಸ್ ಅಲ್ಲೇ ನಾವು ತಗೋಬೇಕು. ಸೊ ಎಕ್ಸ್ ಈಸ್ ಎನ್ ಇಂಟೀಜರ್, ವೈ ಈಸ್ ಎನ್ ಇಂಟೀಜರ್ ಅಂತ ತಗೊಂಡಾಗ ಎಕ್ಸ್ ಪ್ಲಸ್ ವೈ ಪ್ಲಸ್ 1, ಸಾರಿ ಎಕ್ಸ್ ಪ್ಲಸ್ ವೈ ಪ್ಲಸ್ 1 ಏನಾಗುತ್ತೆ? ಅದು ಕೂಡ ಇಂಟೀಜರೇ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಎಕ್ಸ್ ಜಾಗದಲ್ಲಿ 1 ಅಂತ ತೊಗೊಂತೀನಿ, ವೈ ಜಾಗದಲ್ಲಿ 2 ಅಂತ ತೊಗೊಂತೀನಿ ಅಂತ ಅನ್ಕೊಳ್ಳಿ. ಸೊ ಇವೆರಡು ಏನು ಆಪರೇಷನ್ ಅನ್ನ ಆಗುತ್ತೆ, ಸೊ ಅದು ಕೂಡ ಇಂಟೀಜರ್ ಆಗುತ್ತೆ ಔಟ್ಪುಟ್. ಸೊ ಇವಾಗ ಎಕ್ಸ್ ಜಾಗದಲ್ಲಿ 1 ತಗೊಂಡಿದ್ದೀನಿ, 2 ತಗೊಂಡಿದ್ದೀನಿ, ವೈ ಜಾಗದಲ್ಲಿ ಪ್ಲಸ್ 1. ಸೊ ಇದನ್ನ ನೀವು ಆ್ಯಡ್ ಮಾಡಿದ್ರು ಕೂಡ ಇಂಟೀಜರ್ ಆಗೇನೆ ಬರುತ್ತೆ. ಸೊ ಇವಾಗ ನೀವೇನಂತ ಕರಿಬಹುದು? ವಿಚ್ ಬಿಲಾಂಗ್ಸ್ ಟು ಝೆಡ್ ಫಾರ್ ಆಲ್ ಎಕ್ಸ್ ಕಾಮ ವೈ ವಿಚ್ ಬಿಲಾಂಗ್ಸ್ ಟು ಝೆಡ್, ಸರಿನಾ? ಸೊ ಇವಾಗ ಏನಾಯ್ತು, ನನಗೆ ಕ್ಲೋಸ್ಡ್ ಪ್ರಾಪರ್ಟಿ ನನಗೆ ಎನ್ಶೂರ್ ಆಗಿದೆ ಅಂತಂದ್ರೆ ಸ್ಯಾಟಿಸ್ಫೈ ಆಗಿದೆ. ನೆಕ್ಸ್ಟ್ ಅಸೋಸಿಯೇಟಿವಿಟಿಗೆ ಹೋಗೋಣ. ಅಸೋಸಿಯೇಟಿವಿಟಿ, ಸರಿನಾ? ಅಸೋಸಿಯೇಟಿವಿಟಿ ಅಂತಂದ್ರೇನು ನೋಡಿ, ಇವಾಗ ಎಕ್ಸ್ ಡಾಟ್ ವೈ ಡಾಟ್ ಝೆಡ್ ಇನ್ನೊಂದು ಎಕ್ಸ್ಟ್ರಾ ಇಂಟೀಜರ್ ಅನ್ನ ತೊಗೊಂತ ಇದ್ದೀನಿ ಅಂತ ಅನ್ಕೊಳ್ಳಿ, ಸರಿನಾ? ಇಲ್ಲಿ 2 ಮಾತ್ರ ತಗೊಂಡಿದ್ದೆ, ಇಲ್ಲಿ 3 ಇಂಟೀಜರ್ ಅನ್ನ ತೊಗೊಂತ ಇದ್ದೀನಿ. ಫಾರ್ ಎಕ್ಸಾಂಪಲ್, ಇದು ಸ್ಮಾಲ್ ಝೆಡ್ ಅಂತ ಅನ್ಕೊಳ್ಳಿ, ಇದು ಕ್ಯಾಪಿಟಲ್ ಝೆಡ್, ಸರಿನಾ? ಸೊ ಇವಾಗ ಎಕ್ಸ್ ವೈ ಝೆಡ್ ಮಸ್ಟ್ ಬಿ ಈಕ್ವಲ್ ಟು ಎಕ್ಸ್ ಇಂಟು ವೈ ಇಂಟು ಝೆಡ್, ಸರಿನಾ? ಇಲ್ಲೇನಾಯ್ತು ಅಂತಂದ್ರೆ ಬ್ರಾಕೆಟ್ಗಳು ಚೇಂಜ್ ಆದವು ಅಷ್ಟೇ. ಸೊ ಇವೆರಡರ ಮಧ್ಯೆ ಇದ್ದಂಥ ಬ್ರಾಕೆಟ್ ಇವೆರಡರ ಮಧ್ಯೆ ಹೋಗಿದೆ. ಸೊ ಫಸ್ಟ್ ಇದನ್ನ ಚೆಕ್ ಮಾಡ್ಕೊಳ್ಳೋಣ. ಸೊ ಎಕ್ಸ್ ಇಂಟು ವೈ ಡಾಟ್ ಝೆಡ್. ಸೊ ಇವಾಗ ಏನಿದೆ, ಎಕ್ಸ್ ಡಾಟ್ ವೈ ಜಾಗದಲ್ಲಿ ನಮಗೆ ವೈ ಡಾಟ್ ಝೆಡ್ ಇದೆ. ಸೊ ಎಕ್ಸ್ ಅನ್ನ ಹಂಗೆ ಬರ್ಕೊಳ್ಳಿ, ಎಕ್ಸ್ ಡಾಟ್ ಹಂಗೆ ಉಳ್ಕೊಂತು. ವೈ ಡಾಟ್ ಝೆಡ್ ಅನ್ನ ಈ ಫಾರ್ಮೆಟ್ ಅಲ್ಲಿ ಬರೀರಿ. ಎಕ್ಸ್ ಡಾಟ್ ವೈ ಏನಿದೆ, ಎಕ್ಸ್ ಪ್ಲಸ್ ವೈ ಪ್ಲಸ್ 1. ಸೊ ವೈ ಡಾಟ್ ಝೆಡ್ ಏನಾಗುತ್ತೆ? ವೈ ಪ್ಲಸ್ ಝೆಡ್ ಪ್ಲಸ್ 1 ಆಗುತ್ತೆ. ಸೊ ಈಗ ಏನ್ ಮಾಡಬೇಕು ನೀವು ನೋಡಿ, ಇದು ಎಕ್ಸ್ ಜಾಗದಲ್ಲಿ ಇದೆ, ಇದು ಅಷ್ಟೂ ಕೂಡ ವೈ ಅಂತ ಕನ್ಸಿಡರ್ ಮಾಡ್ಬೇಕು. ಎಕ್ಸ್ ಇದು ಅಷ್ಟೂ ಕೂಡ ವೈ. ಸೊ ಅದನ್ನ ಯಾವ ರೀತಿ ಬರೀತೀರಾ? ಎಕ್ಸ್ ಪ್ಲಸ್ ವೈ ಪ್ಲಸ್ 1 ಅಂತ ಬರೀತೀರಲ್ವಾ? ಸೊ ಇದಷ್ಟು ಕೂಡ ಎಕ್ಸ್ ಪ್ಲಸ್ ಇದಷ್ಟು ಕೂಡ ವೈ ಆಗುತ್ತೆ. ಸೊ ವೈ ಪ್ಲಸ್ ಝೆಡ್ ಪ್ಲಸ್ 1, ಇದಷ್ಟು ಕೂಡ ವೈ ಆಯಿತು ಪ್ಲಸ್ 1. ಸೊ ವ್ಯಾಲ್ಯೂ ಏನಾಗುತ್ತೆ ನಮಗೆ? ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಪ್ಲಸ್ 2 ಆಯಿತು, ಸರಿನಾ? ಇದ್ಯಾವುದು? ಇದಕ್ಕೆ. ನೆಕ್ಸ್ಟ್ ಇದಕ್ಕೆ ಚೆಕ್ ಮಾಡ್ಕೊಳ್ಳೋಣ. ಎಕ್ಸ್ ಡಾಟ್ ವೈ ಡಾಟ್ ಝೆಡ್. ಸೊ ಇವಾಗ ಏನಾಗುತ್ತೆ, ಬ್ರಾಕೆಟ್ ಒಳಗಡೆ ಇರೋದನ್ನ ಸಾಲ್ವ್ ಮಾಡ್ಕೋಬೇಕು. ಫಸ್ಟ್ ಎಕ್ಸ್ ಡಾಟ್ ವೈ ಅಂತಂದ್ರೇನು? ಎಕ್ಸ್ ಪ್ಲಸ್ ವೈ ಪ್ಲಸ್ 1, ಎಕ್ಸ್ ಪ್ಲಸ್ ವೈ ಪ್ಲಸ್ 1 ಡಾಟ್ ಝೆಡ್. ಸೊ ಇವಾಗ ಏನಾಯ್ತು, ಇದಷ್ಟು ಕೂಡ ಎಕ್ಸ್ ಇದಷ್ಟು ಕೂಡ ವೈ ಫಾರ್ಮೇಟ್. ಎಕ್ಸ್ ಡಾಟ್ ವೈ ಅನ್ನು ಯಾವ ರೀತಿ ಬರೀತಾರೆ? ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್. ಸೊ ಫಸ್ಟ್ ಎಕ್ಸ್ ಅನ್ನ ಅಷ್ಟು ಬರೀರಿ, ಎಕ್ಸ್ ಪ್ಲಸ್ ವೈ ಪ್ಲಸ್ 1. ಸೊ ಇದಷ್ಟು ಕೂಡ ಎಕ್ಸ್ ಆಯ್ತು, ಪ್ಲಸ್ ವೈ ಅನ್ನ ಬರೀರಿ, ದಟ್ ಈಸ್ ಝೆಡ್ ಪ್ಲಸ್ 1. ಸೊ ಇವಾಗ ವ್ಯಾಲ್ಯೂ ಏನಾಗುತ್ತೆ? ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಪ್ಲಸ್ 2 ಆಯ್ತು ನೋಡಿ, 1 ಪ್ಲಸ್ 1 2 ಆಯ್ತು. ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಪ್ಲಸ್ 2, ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಪ್ಲಸ್ 2. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡಾ? ಎಸ್. ಸೊ ಇವಾಗ ಏನ್ ಮಾಡ್ಬೋದು? ವಿಚ್ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಲೆಟರ್ ಝೆಡ್ ಫಾರ್ ಆಲ್ ಎಕ್ಸ್ ವೈ ಝೆಡ್ ವಿಚ್ ಬಿಲಾಂಗ್ಸ್ ಟು ಝೆಡ್, ಸರಿನಾ? ನಾನು ಇಂಟೀಜರ್, ಸೆಟ್ ಆಫ್ ಇಂಟೀಜರ್ಸ್ ಅಲ್ಲಿ ಇನ್ಪುಟ್ ಗಳನ್ನ ತಗೊಂತ ಇದ್ದೀನಿ ಅಂದ್ರೆ ನನ್ನ ಔಟ್ಪುಟ್ ಕೂಡ ಅದೇ ಸೆಟ್ ಆಫ್ ಇಂಟೀಜರ್ಸ್ ಗೆ ಬಿಲಾಂಗ್ ಆಗಬೇಕು. ಮತ್ತೆ ಅಸೋಸಿಯೇಟಿವಿಟಿ ಅಂತಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಆಗಬೇಕು. ನೆಕ್ಸ್ಟ್ ಕಂಡೀಷನ್ ಏನು? ಐಡೆಂಟಿಟಿ, ಸರಿನಾ? 3ನೇ ಕಂಡೀಷನ್ ಏನಂತ ಹೇಳ್ತಾ ಇದ್ದಾರೆ? ಐಡೆಂಟಿಟಿ. ಸೊ ಇವಾಗ ಇಫ್ ಎಕ್ಸ್ ಬಿಲಾಂಗ್ಸ್ ಟು ಝೆಡ್ ಅಂತಂದ್ರೇನು? ಎಕ್ಸ್ ಈಸ್ ಎನ್
ವ್ಯಾಲ್ಯೂ ಇನ್ ದ ಸೆಟ್ ಆಫ್ ಇಂಟೀಜರ್ಸ್ ಅಂತ ತಗೊಂಡ್ರೆ ದೇರ್ ಎಕ್ಸಿಸ್ಟ್ -1 ವಿಚ್ ಬಿಲಾಂಗ್ಸ್ ಟು ಝಡ್. ಸರಿನಾ? ಇದು ಕೂಡ ಇಂಟೀಜರ್ ಅಲ್ವಾ, ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಇದು ಕೂಡ ಇಂಟೀಜರ್ ವಿಚ್ ಬಿಲಾಂಗ್ಸ್ ಟು ದ ಇಂಟೀಜರ್ -1. ಸೊ ಇವಾಗ ಏನಂತ ಬರಿಬಹುದು ಅಂತಂದ್ರೆ, ಈಗ ಏನಂತ ಬರಿಬಹುದು, ಎಕ್ಸ್ ಇಂಟು -y ಮಸ್ಟ್ ಬಿ ಈಕ್ವಲ್ ಟು -1 ಇಂಟು ಎಕ್ಸ್. ಸರಿನಾ? ಐಡೆಂಟಿಟಿ ಆಗ್ಬೇಕು ಅಂತಂದ್ರೆ ಏನಾಗಬೇಕು, ಎಕ್ಸ್ ಇಂಟು -1 ಮಸ್ಟ್ ಬಿ ಈಕ್ವಲ್ ಟು -1 ಇಂಟು ಎಕ್ಸ್. -1 ಏನಕ್ಕೆ ತಗೊಂಡಿದ್ದೀನಿ ಅಂತ ನಾನು ಪ್ರೊಸೀಡ್ ಆಗ್ಬೇಕಾದ್ರೆ ಹೇಳ್ತಾ ಹೋಗ್ತೀನಿ. ಸೊ ಇವಾಗ ವ್ಯಾಲ್ಯೂ ಏನಾಗುತ್ತೆ ನೋಡಿ, ಎಕ್ಸ್ ಇಂಟು -1 ಇದೆ, ವೈ ಜಾಗದಲ್ಲಿ ಏನಿದೆ ಇಲ್ಲಿ -1 ಇದೆ. ಸೊ ಇವೆರಡನ್ನು ಕೂಡ ಈ ಫಾರ್ಮೆಟ್ ಅಲ್ಲಿ ಬರೀರಿ. ಏನಾಗುತ್ತೆ, ಎಕ್ಸ್ ನೋಡಿ ವೈ ಜಾಗದಲ್ಲಿ ಏನಿದೆ ನನಗೆ -1 ಇದೆ, ಎಕ್ಸ್ -1 +1 ಅನ್ನ ಹಂಗೆ ಬರೀರಿ, +1 ಮಸ್ಟ್ ಬಿ ಈಕ್ವಲ್ ಟು -1 ಇಂಟು ಎಕ್ಸ್ ಅಂತ ಇದೆ. ಸೊ ಇಲ್ಲಿ ಯಾವ ಫಾರ್ಮೆಟ್ ಅಲ್ಲಿ ಬರೀತೀರಾ, ಎಕ್ಸ್ ಜಾಗದಲ್ಲಿ -1 ಇದೆ, ಸೊ -1 ಪ್ಲಸ್ ವೈ ಜಾಗದಲ್ಲಿ ನನಗೆ ಎಕ್ಸ್ ಇದೆ, ಸೊ ಎಕ್ಸ್ +1. ಸೊ +1 -1 ಕ್ಯಾನ್ಸಲ್, +1 -1 ಕ್ಯಾನ್ಸಲ್ ಆಗಿ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಆಯಿತು. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ವಿಚ್ ಬಿಲಾಂಗ್ಸ್ ಟು ಝಡ್ ಅಲ್ವಾ, ಎಕ್ಸ್ ಆಲ್ಸೋ ಬಿಲಾಂಗ್ಸ್ ಟು ಝಡ್. ನೋಡಿ ಇಲ್ಲೇ ತಗೊಂಡಿದ್ವಿ, ಎಕ್ಸ್ ಬಿಲಾಂಗ್ಸ್ ಟು ಝಡ್ ಅಂತ. ಸೊ ಇವಾಗ ಏನಾಯ್ತು, ಐಡೆಂಟಿಟಿ ಅಂದ್ರೇನು, ಎರಡೂ ಕೂಡ ಸೇಮ್ ಆನ್ಸರ್ ಬಂದಿದೆ, ಸೇಮ್ ಬರ್ಬೇಕು ನನಗೆ ಆನ್ಸರ್. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲೂ ಕೂಡ ಸೇಮ್ ಆನ್ಸರ್ ಬಂದಿದೆ, ರೈಟ್ ಹ್ಯಾಂಡ್ ಸೈಡ್ ಅಲ್ಲೂ ಕೂಡ ಸೇಮ್ ಆನ್ಸರ್ ಬಂದಿದೆ. ಏನಕ್ಕೆ -1 ತಂದಿದ್ದು, ಇಲ್ಲಿ +1 ಬರುತ್ತಲ್ವಾ, ನೋಡಿ ಇಲ್ಲಿ +1 ಅಂತ ಇದೆ. ಸೊ ಅದನ್ನ ತೆಗೆದಾಕೋಸ್ಕರ ನಾನು ಏನ್ ಮಾಡಿದೆ, -1 ಅನ್ನ ತಗೊಂಡೆ ಐಡೆಂಟಿಟಿ ಮಾಡೋದಕ್ಕೋಸ್ಕರ. ನೆಕ್ಸ್ಟ್ ಕಂಡೀಷನ್ ಯಾವುದು, ಇನ್ವರ್ಸ್. ಸೊ 4ನೇ ಕಂಡೀಷನ್ಗೆ ಹೋಗೋಣ, ಇನ್ವರ್ಸ್ ಅನ್ನ ಕಂಡುಹಿಡಿಬೇಕು. ಸೊ ಲೆಟ್ ಎಕ್ಸ್ ಬಿಲಾಂಗ್ಸ್ ಟು ಝಡ್ ಅಂತ ತಗೊಳ್ತೀನಿ, ಅಂದ್ರೆ ಏನು, ಇಂಟೀಜರಿಗೆ ಬಿಲಾಂಗ್ ಆಗುತ್ತೆ. ದೇರ್ ಎಕ್ಸಿಸ್ಟ್ -x -2 ವಿಚ್ ಬಿಲಾಂಗ್ಸ್ ಟು ಝಡ್. ಸರಿನಾ? ಸೊ ಇನ್ವರ್ಸ್ ಮಾಡೋದಕ್ಕೆ -x -2 ಅಂತ ತಗೊಂತ ಇದ್ದೀನಿ, ಯಾಕೆ ಅಂತ ನಾನು ಬರಿಬೇಕಾದ್ರೆ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಇವಾಗ ನೋಡಿ ವ್ಯಾಲ್ಯೂ ಏನಾಗುತ್ತೆ, ಎಕ್ಸ್ ಇಂಟು ಅದರ ಇನ್ವರ್ಸ್ ಅಂತ ಅಂದ್ರೆ -x -2 ಅಂತ ತಗೋಬೇಕು, ಮಸ್ಟ್ ಬಿ ಈಕ್ವಲ್ ಟು -x -2 ಇಂಟು ಎಕ್ಸ್. ಸರಿನಾ? ಅದು ಇದನ್ನ ಎಕ್ಸ್ಚೇಂಜ್ ಮಾಡ್ಕೊಳೋದು. ಸೊ ಫಸ್ಟ್ ಈ ವ್ಯಾಲ್ಯೂ ಏನಾಗುತ್ತೆ, ಎಕ್ಸ್ ಜಾಗದಲ್ಲಿ ಎಕ್ಸೇ ಇದೆ, ನೆಕ್ಸ್ಟ್ ವೈ ಜಾಗದಲ್ಲಿ ಏನಿದೆ -x -2 ಇದೆ. ಸೊ ಎಕ್ಸ್ ಜಾಗದಲ್ಲಿರೋ ಎಕ್ಸ್ ಅನ್ನು ಹಂಗೆ ಬರೀರಿ ಪ್ಲಸ್, ಸೊ ವೈ ಜಾಗದಲ್ಲಿ ಏನಿದೆ -x -2 ಇದೆ, -x -2 +1 ಮಸ್ಟ್ ಬಿ ಈಕ್ವಲ್ ಟು ಎಕ್ಸ್ ಜಾಗದಲ್ಲಿ -x -2 ಇದೆ, ಸೊ -x -2 ಪ್ಲಸ್ ವೈ ಜಾಗದಲ್ಲಿ ಏನಿದೆ ಎಕ್ಸ್ ಇದೆ +1. ಸೊ ವ್ಯಾಲ್ಯೂ ಏನಾಗುತ್ತೆ, ಎಕ್ಸ್ ಪ್ಲಸ್ ಇಂಟು ಮೈನಸ್ -x ಪ್ಲಸ್ ಇಂಟು -2 ನೆಕ್ಸ್ಟ್ +1 ಮಸ್ಟ್ ಬಿ ಈಕ್ವಲ್ ಟು -x -2 ಪ್ಲಸ್ ಎಕ್ಸ್ ನೆಕ್ಸ್ಟ್ +1 ಉಳ್ಕೊಂತು. ಸೊ ಇವಾಗ ವ್ಯಾಲ್ಯೂ ಏನಾಗುತ್ತೆ ನೋಡಿ, +x -x ಕ್ಯಾನ್ಸಲ್ ಆಯಿತು, -2 +1 ಅಂತಂದ್ರೆ -1 ಆಗುತ್ತೆ, ಮಸ್ಟ್ ಬಿ ಈಕ್ವಲ್ ಟು -x +x ಕ್ಯಾನ್ಸಲ್ ಆಯಿತು, -2 +1 ಏನಾಗುತ್ತೆ, -1 ಆಗುತ್ತೆ. ಸೊ ಇವಾಗ +1 ಇದೆ ಅಂತ ಅನ್ಕೊಳ್ಳಿ, ಇಲ್ಲಿ ನಂಬರ್ ಯಾವ್ದಿದೆ ಅದು ನನಗೆ ಮೇನು. ಸೊ ಈ 1 ಇಂದು ನಾನು ಏನ್ ಮಾಡಿದೆ, ಇಲ್ಲಿ ಐಡೆಂಟಿಟಿಯನ್ನ ಕಂಡುಹಿಡಿಯೋದಕ್ಕೋಸ್ಕರ -1 ಅನ್ನ ಮಾಡಿದೆ, ಅಂತಂದ್ರೆ ಆ 1 ಎರಾಡಿಕೇಟ್ ಆಗ್ಬಿಟ್ರೆ ಏನ್ ತಗೊಂಡಿರ್ತೀನಿ ಅದೇ ಸಿಗುತ್ತೆ ಅಂತ ಐಡೆಂಟಿಟಿ. ನೆಕ್ಸ್ಟ್ ಇಲ್ಲಿ ಇನ್ವರ್ಸ್ ಅನ್ನ ಕಂಡುಹಿಡಿಬೇಕಾಗಿರೋದ್ರಿಂದ ಈ 1 ಇದೆ ಅಲ್ವಾ, ಸೊ ಇದನ್ನ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, ಲೆಫ್ಟ್ ಹ್ಯಾಂಡ್ ಸೈಡ್ಗೆ -1 ಆಗುತ್ತೆ. ಸೊ ಅದನ್ನ ಕಂಡುಹಿಡಿಯೋದಕ್ಕೋಸ್ಕರ ನಾನು ಏನ್ ಮಾಡಿದೆ, ಅದೇ ಇನ್ವರ್ಸ್ ಆಗಿರುತ್ತಲ್ಲ, 1 ಇನ್ವರ್ಸ್ ಏನು +- ಇದ್ರೆ ಈ ಕಡೆ ಹೋಗು, +- ಇದ್ರೆ ಮೈನಸ್ ಆಗುತ್ತೆ. ನೋಡಿ ಇಲ್ಲಿ 1 ಇದೆ ಅಂತ ಅನ್ಕೊಳ್ಳಿ, ಏನಾದ್ರೂ ಕೂಡ a+b ಫಾರ್ಮೆಟ್ ಅಲ್ಲಿ ಇದೆ ಅಂತ ಅನ್ಕೊಳ್ಳಿ. ಈಗ ಈ 1 ಇನ್ವರ್ಸ್ ಏನಾಗುತ್ತೆ, a+b -1 ಆಗುತ್ತೆ ಈ ಕಡೆಯಿಂದ ಆ ಕಡೆಗೆ ಹೋದಾಗ. ಅದೇ ಏನಾದ್ರೂ ಕೂಡ ಇಲ್ಲಿ ಮಲ್ಟಿಪ್ಲಿಕೇಶನ್ ಅಥವಾ ಡಿವಿಷನ್ ಇತ್ತು ಅಂತ ಅನ್ಕೊಳ್ಳಿ, a ಇಂಟು b ಇತ್ತು ಅಂತ ಅನ್ಕೊಳ್ಳಿ, ಅವಾಗ ಏನಾಯ್ತು ಗೊತ್ತಾ, a ಇಂಟು b ಡಿವೈಡೆಡ್ ಬೈ 1 ಆಗುತ್ತೆ. ಸರಿನಾ? ಇನ್ವರ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಮಲ್ಟಿಪ್ಲಿಕೇಶನ್ ಬಂದಾಗ ಡಿವೈಸರಿಗೆ ಬರುತ್ತೆ, ಮಲ್ಟಿಪ್ಲಿಕೇಶನ್ ಇಲ್ಲ ಬರೀ +- ಇದೆ ಅಂತಂದ್ರೆ ಸೈನ್ ಚೇಂಜ್ ಆಯ್ತು, ಇಲ್ಲಿ +1 ಇದೆ ಇಲ್ಲಿ -1 ಆಯ್ತು. ಸೊ ಇವಾಗ ಏನಾಗಿದೆ, ನನಗೆ ಕಂಡೀಷನ್ ಎಲ್ಲ ಸ್ಯಾಟಿಸ್ಫೈ ಆಗಿದೆ, ವಿಚ್ ಬಿಲಾಂಗ್ಸ್ ಟು ಝಡ್ ಅಂತ ಬರೀರಿ. ಈಗ 4 ಕಂಡೀಷನ್ ಸ್ಯಾಟಿಸ್ಫೈ ಆಯಿತು ಅಂದ್ರೆ ಗ್ರೂಪ್ ಆಯ್ತು. ನೆಕ್ಸ್ಟ್ ಇನ್ನು ಉಳ್ಕೊಂಡಿರೋದು ಯಾವುದು, ಕಮ್ಯುಟೇಟಿವ್ ಪ್ರಾಪರ್ಟಿ ಏನಾದರೂ ಸ್ಯಾಟಿಸ್ಫೈ ಆಯಿತು ಅಂತಂದ್ರೆ ಇದನ್ನ ನಾನು ಅಬೇಲಿಯನ್ ಗ್ರೂಪ್ ಅಂತ ಬರಿಬೋದು. ಸೊ ಇವಾಗ ಕಮ್ಯುಟೇಟಿವ್ ಪ್ರಾಪರ್ಟಿನ ಇಲ್ಲಿ ಬರಿತೀನಿ, ಕಮ್ಯುಟೇಟಿವ್ ಪ್ರಾಪರ್ಟಿ ಅಂದ್ರೇನು, x ಇಂಟು ವೈ ಮಸ್ಟ್ ಬಿ ಈಕ್ವಲ್ ಟು y ಇಂಟು ಎಕ್ಸ್. ಸರಿನಾ? ಸೊ ವೇರ್ x ಅಂಡ್ y ಬಿಲಾಂಗ್ಸ್ ಟು ಝಡ್ ಆಗಿರುತ್ತೆ, ಫಾರ್ ಆಲ್ x, y ಬಿಲಾಂಗ್ಸ್ ಟು ಝಡ್. ಸೊ ಇವಾಗ x ಇಂಟು ವೈ ಅಂತಂದ್ರೆ ವ್ಯಾಲ್ಯೂ ಏನಾಗುತ್ತೆ ನೋಡಿ, ಇಲ್ಲೇ ಕೊಟ್ಟಿದ್ದಾರೆ, x ಪ್ಲಸ್ y ಪ್ಲಸ್ 1 ಆಗುತ್ತೆ. ಅದೇ ಏನಾದರೂ y ಇಂಟು ಎಕ್ಸ್ ಅಂತಂದ್ರೆ ಸೇಮ್, x ಜಾಗದಲ್ಲಿ y ಇದೆ, ಸೊ ಏನ್ ಬರಿಬೇಕು y ಪ್ಲಸ್, y ಜಾಗದಲ್ಲಿ x ಇದೆ, ಸೊ ಏನ್ ಬರಿಬೇಕು x +1.
ಸೊ ಸೇಮ್ ಅಲ್ವಾ, ಎಕ್ಸ್ ಪ್ಲಸ್ ವೈ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಒನ್. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್. ಸೊ ಇದು ಕಮ್ಯುಟೇಟಿವ್ ಆಯಿತು. ಸೊ ಲಾಸ್ಟಿಗೆ ನೀವೇನು ಕನ್ಕ್ಲೂಡ್ ಮಾಡ್ಬೋದು, ದೇರ್ ಫಾರ್ ಝಡ್ ಕಾಮ ಡಾಟ್. ಯಾಕೆ ನೋಡಿ, ಇಲ್ಲಿ ಡಾಟ್ ಈಸ್ ಎನ್ ಆಪರೇಷನ್ ಅಂತ ಕೊಟ್ಟಿರೋದು, ಬೈನರಿ ಆಪರೇಷನ್. ಝಡ್ ಅಂತ ಅಂದ್ರೆ ಸೆಟ್ ಆಫ್ ಇಂಟೀಜರ್ಸ್. ಸೊ ಝಡ್ ಕಾಮ ಡಾಟ್ ಈಸ್ ಆನ್ ಅಬಿಲಿಯನ್ ಗ್ರೂಪ್ ಅಂತ ನೀವು ಬರಿಬೋದು. ಇಷ್ಟೇ ಸಿಂಪಲ್, ಸರಿನಾ? ಸೊ ಒಂದ್ 2-3 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದಾಗ ಯಾವ್ದನ್ನ ಇನ್ವರ್ಸ್ ಆಗಿ ತಗೋಬೇಕು, ಯಾವ್ದನ್ನ ನಾವು ಐಡೆಂಟಿಟಿಗಾಗಿ ತಗೋಬೇಕು ಅಂತ ಗೊತ್ತಾಗ್ತಾ ಹೋಗುತ್ತೆ. ಒಂದ್ 2-3 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿ. ಆ ಎಲ್ಲ ಪ್ರಾಬ್ಲಮ್ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನಾನು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.